ಇಂದು ನಡೆದಂತಹ 14 ಲೋಕಸಭಾ ಕ್ಷೇತ್ರದ ಮತದಾನದಲ್ಲಿ ಇಂಡಿಯನ್ ಮುಸ್ಲಿಂ ಲೀಗ್ನ ಆದೇಶದಂತೆ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮುಸಲ್ಮಾನರು 100% ಮತದಾನ ಮಾಡಿದ್ದಾರೆ. ಆದರೆ ಹಿಂದೂಗಳು ಕೇವಲ 48% ಹಿಂದೂಗಳು ಮತದಾನ ಮಾಡಿದ್ದಾರೆ. ಆ 48% ಹಿಂದೂಗಳಲ್ಲಿ ಕಾಂಗ್ರೆಸ್ಗೂ ಮತದಾನ ಮಾಡಿದ್ದಾರೆ, BJPಗೂ ವೋಟ್ ಹಾಕಿದ್ದಾರೆ. ದಯವಿಟ್ಟು ಹಿಂದೂಗಳಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತೇನೆ, ದೇಶದ ಹಿತಕ್ಕಾಗಿ, ಧರ್ಮದ ಹಿತಕ್ಕಾಗಿ, ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ, ಹಿಂದೂ ಹೆಣ್ಣು ಮಕ್ಕಳ ಮಾನ ಪ್ರಾಣ ರಕ್ಷಣೆಗಾಗಿ ಮುಂದಿನ ಹಂತದಲ್ಲಿ ನಡೆಯುವಂಥ ಮೇ 7ನೇ ತಾರೀಕು ನಡೆಯುವಂತಹ 14 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ದಯವಿಟ್ಟು ಹಿಂದೂ ಮತದಾರರು ಹೋಗಿ ಮತದಾನ ಮಾಡಿ, 100% ಮತದಾನ ಮಾಡಿರಿ. ಮುಸಲ್ಮಾನರಿಗೆ ಧರ್ಮದ ಕಾಳಜಿ ಇದೆ, ಅವರ ಧರ್ಮ ರಕ್ಷಣೆ ಮಾಡ್ಕೋಬೇಕು ಅನ್ನೋ ಒಂದು ಉತ್ಸಾಹ ಇದೆ. ಹಾಗಾಗಿ ಮುಸ್ಲಿಂ ಲೀಗ್ ಏನು ಹೇಳುತ್ತೋ ಅದನ್ನು ಅವರು ಚಾಚೂ ತಪ್ಪದೆ ಪಾಲನೆ ಮಾಡ್ತಾರೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲೂ ನಡೆದಿದ್ದು ಇದೆ. ಮುಸ್ಲಿಂ ಲೀಗ್ ಹೇಳಿತ್ತು ಪ್ರತಿಯೊಬ್ಬರೂ ಕಾಂಗ್ರೆಸ್ಸನ್ನು ಬೆಂಬಲಿಸಿ ಮತದಾನ ಮಾಡಬೇಕು, 100% ಮುಸಲ್ಮಾನರು ಮತದಾನ ಮಾಡಲೇಬೇಕು ಅಂತೇಳಿ ಆದೇಶವನ್ನು ಹೊರಡಿಸಿದರು. ಅದೇ ರೀತಿ ಅವರು 100% ಮತದಾನ ಮಾಡಿದ್ರಿಂದ 70 ಕ್ಷೇತ್ರಗಳಲ್ಲಿ ಅವರು ನಿರ್ಣಾಯಕರಾಗಿ 136 ಸೀಟುಗಳನ್ನು ಕಾಂಗ್ರೆಸ್ ಗೆದ್ದಿತ್ತು. ಯೋಚನೆ ಮಾಡಿ ಬಂಧುಗಳೇ, ಹಿಂದೂಗಳೇ ಯೋಚನೆ ಮಾಡಿ. ಇದು ಮಲಗುವ ಸಮಯ ಅಲ್ಲ, ಬಿಸಿಲಿದೆ ಸತ್ಯ. ಬರೀ ಹಿಂದೂಗಳಿಗೆ ಮಾತ್ರ ಬಿಸಿಲಿದೆಯಾ? ಮುಸಲ್ಮಾನರಿಗೆ ಬಿಸಿಲಿಲ್ವಾ? ಅವರು ಹೋಗಿ ಮತದಾನ ಮಾಡ್ತಾಯಿದ್ದಾರೆ, ನೀವು ಮನೇಲಿ ಮಲಗಿರ್ತೀರಾ, ಪಿಕ್ನಿಕ್ ಹೋಗಿರ್ತೀರಾ, ಹೇಗೂ 3 ದಿನ ರಜೆ ಸಿಕ್ಕಿದೆ ಅಂತೇಳಿ ಟೂರ್ ಹೊರಟುಬಿಟ್ಟಿದ್ದೀರಾ. ಯಾಕ್ರಿ ಇಷ್ಟೊಂದು ನಿರ್ಲಕ್ಷ್ಯತೆ, ಇಷ್ಟೊಂದು ನಿರ್ಲಜ್ಜತೆ? ದೇಶದ ಹಿತಕ್ಕಾಗಿ, ನಿಮ್ಮ ಭವಿಷ್ಯಕ್ಕಾಗಿ ಮೋದಿಯವರ ಗೆಲುವು ಅನಿವಾರ್ಯ ಆಗಿದೆ. ಮೋದಿಯವರು ಸೋತರೆ ಮೋದಿಗೆ ನಷ್ಟ ಇಲ್ಲ ರೀ, ಹಿಂದೂಗಳಿಗೆ ಉಳಿಗಾಲವಿಲ್ಲ. ಅರ್ಥ ಮಾಡಿಕೊಂಡು ಮುಂದೆ ಮೇ 7ನೇ ತಾರೀಕು ನಡೆಯುವ 14 ಲೋಕಸಭಾ ಕ್ಷೇತ್ರದಲ್ಲಿ ತಪ್ಪದೆ ಪ್ರತಿಯೊಬ್ಬ ಹಿಂದೂಗಳು ಹೋಗಿ ಮತದಾನ ಮಾಡುವ ಮೂಲಕ ಮೋದಿಯನ್ನು ದಿಗ್ವಿಜಯ ಮಾಡಿ ಮತ್ತೊಮ್ಮೆ ಮೋದಿ ನೇತೃತ್ವದ BJP ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಲಿಕ್ಕೆ ಪ್ರತಿಯೊಬ್ಬರೂ ಶ್ರಮದಾನ ಮಾಡಿ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ಜೈ ಹಿಂದ್.